भगवान की जय। परम पूज्य संत शिरोमणि आचार्य भगवान विद्यासागर जी महाराज की जय। आचार्य श्री समय सागर जी महाराज की जय। पूज्य मुनि श्री नियम सागर जी महाराज की जय। 10 लक्षण महापर्व की जय। षोडश कारण पर्व की जय। जय हो मुन्नूरेंटु पाय सागर मुनि महाराज की मुन्नूरेंटु सम्यक सागर मुनि महाराज की संयम धर्म की नमोस्तु महाराज जी नमोस्तु महाराज जी ಷೋಡಶ ಕಾರಣ ಭಾವನದಲ್ಲಿ ಇವತ್ತು ಯಾವ ಭಾವನ ಷೋಡಶ ಕಾರಣ ನಿನ್ನೆ ಇರುತ್ತಲ್ಲ ವೈಯಾವೃತ್ತಿ ಆರಾಧ ಭಕ್ತಿನ ಆರಾಧ ಭಕ್ತಿ ಅಂತ ಕಾಣ್ತದೆ. ಅರಹತ್ ಭಕ್ತಿ ಭಗವಂತರ ಭಕ್ತಿ ಮಾಡೋದ್ರಿಂದಲೂ ನಮಗೆ ತೀರ್ಥಂಕ ಅರಹತ್ ಭಕ್ತಿ ಭಗವಂತರ ಭಕ್ತಿ ಮಾಡೋದ್ರಿಂದಲೂ ತೀರ್ಥಂಕರ ಪ್ರಕೃತಿ ಬಂದಾಗ್ತದಂತ ನೋಡಿ. ಅರಹತ್ ಭಕ್ತಿ, ಆಚಾರ್ಯ ಭಕ್ತಿ, ಬಹುಶ್ರುತ ಭಕ್ತಿ, ಪ್ರವಚನ ಭಕ್ತಿ ಅಂತ ಇವೆಲ್ಲ. ಅರಹತ್ ಭಕ್ತಿ ಅಂದರೆ ಅನಂತ ಭಗವಂತರ ಭಕ್ತಿ ಮಾಡೋದು. ಭಗವಂತನ ಭಕ್ತಿ ಮಾಡಾಗ ನಾವು ಬಹಳ ಹಿಂದೆ ಉಳಿದೀವಿ. ಹಿಂದೆ ಎಷ್ಟೆಷ್ಟು ಭಕ್ತಿ ಮಾಡ್ತಿದ್ರಂತ ಗೊತ್ತಾ? ಬಹಳ ಭಗವಂತನ ಭಕ್ತಿ ಮಾಡೋಕ್ಕೆ ಸಿರ್ಫ್ ಮನಸ್ಸು ಅಷ್ಟೇ ಅಲ್ಲ, ಮನಸ್ಸು ಅಷ್ಟೇ ಅಲ್ಲದೆ ಪಶು ಪಕ್ಷಿ ದೇವ ಇಲ್ಲಿ ತಕ್ಕ ಸಮಯದೃಷ್ಟಿಯಾದ ನಾಲ್ಕಿಗಳು ಕೂಡ ಈ ಥರ ಭಗವಂತ ನಿಗ್ರಂಥ ಗುರು ಸಿದ್ಧಾಂತ ಶಾಸ್ತ್ರದ ಮೇಲೆ ಅಷ್ಟು ಭಯಂಕರ ದುಃಖದಲ್ಲೂ ಕೂಡ ಅದನ್ನು ಪಾಲನೆ ಮಾಡ್ತಾರೆ. 7ನೇ ನರಕದಾಗ ಇಲ್ಲಿ ಯಾರು ಏನು ಮಾಡ್ತಾರೆ ಅಂದ್ರೆ ಸಂಬಂಧಿಸ ಒಂಚೂರು ಏನಾದ್ರು ಆದ್ರೆ ನಾವು ಕತ್ತೆ ಕಾಲು ಹಿಡಿತೀವಂತ ಕಷ್ಟ ಬಂದರೆ ಆ 7ನೇ ನರಕದಲ್ಲಿ ಇಷ್ಟು ಪ್ರಕಾರದ ದುಃಖ 33 ಸಾಗರೂಪಮ ಕಾಲ ತಕ್ಕ ಆ ಹಸು, ಬಾಯಾರಿಕೆ, ಆ ಚಳಿ ಯಾವ ರೀತಿ ಸಹಿಸ್ಕೊಂಡಿರ್ಬೇಕು ನೀವು ಕಲ್ಪನೂ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಅಖಂಡವಾಗಿ 33 ಸಾಗರೋಪಮ ಕಾಲ ತಕ್ಕ ಮೊದಲೇ ಮುಂದೆ ಕೂತ್ಕೊಡಲ್ಲ. ಹಿಂದೆ ಬಂದವ್ರಿಗೆ ಮತ್ತೆ ಯಾಕೆ ನೀವು ಮುಂದೆ ಚೆನ್ನಾಗಿ ಹಿಂದೆ ಯಾಕೆ ಹೋಗಿ ಕೂತೀರಿ? ದೀಕ್ಷೆ ಕೊಡಲ್ಲ, ಹೆದರು ಪಡ್ಬಾರ್ದು. ನಾವೇನು ಈಚೆ ಬಂದು ಕೂತ್ಕೊಡಲ್ಲ, ಇಲ್ಲಿ ಮುಂದೆ ಐತಲ್ಲ ಜಾಗ, ಏನು ಮತ್ತೆ ಹಿಂದೆ ಬಂದವರಲ್ಲಿ ಕೂತ್ಕೊಂತಾರ. ನೀವು ಮುಂದೆ ಬರ್ರಿ, ಇಲ್ಲಿ ಕೂತ್ಕೊಡಲ್ಲ. ಇಲ್ಲೇನು ಯಾರಿಗೆ ನಿಮ್ಗೆ ದೀಕ್ಷೆ ಕೊಡಲ್ಲ, ಹೆದರು ಪಡ್ರಿ ಬರ್ರಿ. ನಾವೇನು ಯಾರಿಗೂ ದೀಕ್ಷೆ ಕೊಡಲ್ಲ, ನೀವೇನು ನಿಸ್ಸಂಕೋಚಿತಾಗಿ ಬರ್ರಿ. ನಾವೇನು ದೀಕ್ಷೆ ಕೊಡಲ್ಲ, ನೀವೇನು ಹೆದರ್ಬಾಡ್ರಿ, ಆರಾಮಾಗಿ ಬಂದು ಮುಂದೆ ಕೂತ್ಕೊಳ್ರಿ. ಅರಹತ್ ಭಕ್ತಿ, ಅರಹತ್ ಭಗವಂತರ ಭಕ್ತಿ, ಏಕಾಪಿ ಜಿನೇರ್ ಭಕ್ತಿ, ಒಂದೇ ಒಂದು ಜಿನೇಶ್ವರನ ಭಗವಂತನ ಭಕ್ತಿ ನಮ್ಮೆಲ್ಲ ದುರ್ದಿನಗಳನ್ನು ಪೂರ ದೂರ ಮಾಡ್ತಾವಂತ ನೋಡಿ. ಏಕಾಪಿ ಜಿನೇರ್ ಭಕ್ತಿ ನಮ್ಗೆ ಎಷ್ಟು ಇದೈತಲ್ಲ, ಆ ಭಗವಂತನ ಭಕ್ತಿ ಮಾಡಿದಾಗ ಅದು ಎಲ್ಲ ದುರ್ದಿನಗಳು ದೂರ ಆಗ್ತಾವಂತೆ. ನಮೋ ಅರಿಹಂತಾಣಂ ಅಂತಕ್ಕಂಥ ಪದದ ಆ ಅಕ್ಷರ ಒಂದು ಅಕ್ಷರವನ್ನು ಆ ಅಕ್ಷರ ಒಂದನ್ನು ಉಚ್ಚಾರಣೆ ಮಾಡಿದರೆ
ಅಸಂಖ್ಯಾತ ವರ್ಷದ ಪಾಪ ಕರ್ಮದ ನಿರ್ಜರ ಆಗ್ತದೆ. ಅಷ್ಟಪಾವಡ ಗ್ರಂಥದಲ್ಲಿ ಆಚಾರ್ಯ ಕುಂದು ಭಗವಂತರು ಏನಿದೆ ಚಾಲು ಕಣ್ಣಿಂದು ಹಾ ಸುಮ್ಮನೆ ಕೂತ್ಕ ಕೆಳ ಕೂತ್ಕ ಹಾ ಶಿಸ್ತಾಗಿ ಕೇಳು ಗೊತ್ತಾಗ್ತ ಹಾ ಮಂಗ್ಯಾನ ಆಟ ಆಡ್ಬಾರ್ದು. ಆವಾಗ ಅಷ್ಟಪಾವಡ ಗ್ರಂಥದಲ್ಲಿ ಆಚಾರ್ಯ ಕುಂದು ಭಗವಂತನಿಗೆ ಹೇಳಿದ ನಮೋ ಅರಿಹಂತಾಳ್ ಪದದ ಪೂರ್ಣ ಉಚ್ಚಾರಣೆ ಮಾಡಿದರೆ ಅಸಂಖ್ಯಾತ ಕೋಟಿ ವರ್ಷದ ಕರ್ಮದ ನಿರ್ಣಯ ಆಗ್ತದೆ. ಅದಕ್ಕಾಗಿ ಅನಂತ ಭಗವಂತನ ಭಕ್ತಿ ಬಹಳ ದೊಡ್ಡದಿದೆ. ಪಂಚ ಪರಮೇಷ್ಠಿಗಳ ಭಕ್ತಿ ಎಂತೆಂಥ ಪಾಪಗಳನ್ನು ಕೂಡ ಶಾಸ್ತ್ರದಲ್ಲಿ ಹೇಳಿದಾರ. ನಿಗತ್ತಿ ನಿಖಾಚಿತ ಕರ್ಮ ಉತ್ಕರ್ಷಣ ಆಗಲ್ಲ, ಅಪಕರ್ಷಣ ಆಗಲ್ಲ, ಸಂಕ್ರಮಣ ಆಗಲ್ಲ. ಯಾವುದನ್ನು ಏನು ಮಾಡ ಕೋಟಿ ವರ್ಷ ತಪಸ್ಯ ಮಾಡಿದರೂ ಕೂಡ ವರ್ಷಗಟ್ಟಲೆ 6 ತಿಂಗಳು ಉಪವಾಸ ಮಾಡಿದರೂ ಕೂಡ ಆ ಕರ್ಮ ನಿಶ್ಚಯ ಆಗಲ್ಲಂತೆ. ಏನಾಗಲ್ಲ? ನಿಖಾಚಿತ ಕರ್ಮದಂತೂ ಏನು ಮಾಡೋಕ್ಕಾಗಲ್ಲ. ಉತ್ಕರ್ಷಣ ಇಲ್ಲ, ಅಪಕರ್ಷಣ ಇಲ್ಲ, ಸಂಕ್ರಮಣ ಇಲ್ಲ, ಏನಿಲ್ಲ. ಹೆಂಗೆ ಬಂದಾಗೈತ ಹಂಗೆ ಫಲ ಕೊಡ್ತದೆ. ಅಂಥ ಕರ್ಮನು ಕೂಡ ಶ್ರೀ ಧವಲ ಗ್ರಂಥದಲ್ಲಿ ವೀಕ್ಷಣ ಆಚಾರ್ಯ ಭಗವಂತರು ಹೇಳ್ತಾರ. ಜಿಣಬಿಂಬ ದಣಸಣೇಣ ನಿಗತ್ತಿ ನಿಕಾಚಿದ ಕಮ್ಮಂ ಖಯಣಂ. ಆ ಜಿನೇಂದ್ರ ಭಗವಂತನ ಸಾಕ್ಷಾತ್ ಅಲ್ಲ, ಪ್ರಾಣ ಪ್ರತಿಷ್ಠಾ ಸೂರ್ಯ ಮಂತ್ರ ಆಚಾರ್ಯ ಭಗವಂತರು ಸಾಧು ಪರಮೇಷ್ಠಿಗಳು ಉಪಾಧ್ಯಾಯ ಪರಮೇಷ್ಠಿಗಳಿಂದ ಸೂರ್ಯ ಮಂತ್ರ ಹೇಳಿ ಪ್ರಾಣ ಪ್ರತಿಷ್ಠೆ ಎಲ್ಲಿ ಆಗಿದೆಯಾ ಆ ಭಗವಂತನ ಪ್ರತಿಮೆಯನ್ನು ದರ್ಶನ ಮಾಡಿದರೆ ಸಾಕ್ಷಾತ್ ಅಲ್ಲ. ಆ ನಿಗತ್ತಿ ನಿಕಾಚಿತ ಕರ್ಮನೂ ಕೂಡ ಕ್ಷಯ ಆಗಿ ಹೋಗ್ತದಂತ. ಅದಕ್ಕೆ ಹೇಳ್ತಾರೆ ಆಚಾರ್ಯ ಭಗವಂತರು, ಅಂಥ ಕರ್ಮನೂ ಕೂಡ ನಾವು ಕ್ಷಯ ಮಾಡಬಹುದಂತೆ. ಹೆಂಗೆ ಮಾಡ್ಬೋದು? ಭಗವಂತನ ಭಕ್ತಿ. ನನಗೆ ಅನ್ನಿಸ್ತದೆ ನೀವೆಲ್ಲರೂ ಇಲ್ಲಿ ತನಕ ಭಗವಂತನ ದರ್ಶನ ಮಾಡಿಲ್ಲ ಮಹಾರಾಜ. ಹೆಂಗೆ ಅನ್ನಬಾರ್ದು. ದಿನ ಎಷ್ಟು ಹೇಳಿದ್ರಿ? ಈಗಂತೂ 300 ಸರಿ ಮಾಡ್ತಾ ಇದ್ದೀವಿ. ದರ್ಶನ ಮಾಡಿಲ್ಲ ನೀವು. ಏನು ಮಾಡಿಲ್ಲ? ಈಗಂತೂ 20 ವರ್ಷದಿಂದ 2 ದಶಕದಿಂದ ದಿನ ದರ್ಶನ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಹಂಗೆ ದರ್ಶನ ಮಾಡಲ್ಲ ಅಂದ್ರೇನ? ನಮ್ಮ ಆಚಾರ್ಯ ಭಗವಂತರು ಅಂತಾರೆ, ಭಗವಂತನ ದರ್ಶನ ಮಾಡೋಕ್ಕೆ ಕಣ್ಣಲ್ಲಿ ನೀರು ಬರ್ಬೇಕಂತ. ಏನು ಬರ್ಬೇಕಂತ? ಭಕ್ತಿ ಅಂತಕ್ಕಂಥದ್ದು ಅಷ್ಟು ಇದಾಗಿರ್ಬೇಕಂತೆ. ಭಕ್ತಿ ಬಹಳ ಮಹತ್ವಪೂರ್ಣ. ನೀವು ಒಂದು ವೇಳೆ ನಿಜವಾಗಿಯೂ ಭಗವಂತನ ದರ್ಶನ ಮಾಡಿದರೆ ನೀವು ಮನೆಗೆ ಹೋಗಿದ್ದೀರಲ್ಲ, ಭಗವಂತರು ಎಲ್ಲಿ ಹೋಗ್ಯಾರ ಅಲ್ಲಿಗೆ ಹೋಗ್ತಿದ್ರಿ, ಆ ದಾರಿ ಹುಡಿತಿದ್ರಿ. ಏನು ಮಾಡ್ತಿದ್ರಿ? ದರ್ಶನ ಮಾಡೋದು ಪೂಜೆ ಮಾಡೋದು. ಆದರೆ ಪೂರ್ಣ ನಮಗೆ ಅಷ್ಟೊಂದು ನಮ್ಮ ಆಚಾರ್ಯ ಭಗವಂತರಿಗೆ ಯಾರೋ ಕೇಳಿದರು, ಮಹಾರಾಜರೇ ತಮಗೆ ವೈರಾಗ್ಯ ಯಾವ ಕಾರಣದಿಂದ ಆಯಿತು? ಯಾವ ಕಾರಣದಿಂದ ತಾವು ಯಾವುದಾದ್ರೂ ಒಂದು ನಿಮಿತ್ತ ಆ ವೈರಾಗ್ಯಕ್ಕೆ ಆತಂತ ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ, ಆಚಾರ್ಯ ಭಗವಂತರು ನನಗೆ ಇಷ್ಟು ವೀತರಾಗ ಭಗವಂತನ ಮೇಲೆ ಇಷ್ಟು ರಾಗ ಹೆಚ್ಚಾತು, ಇಷ್ಟು ರಾಗ ಆತು ಅವ್ರ ಮೇಲೆ, ಭಗವಂತನ ಮೇಲೆ ಇಷ್ಟು ರಾಗ ಅಂದ್ರೆ ಗೊತ್ತಲ್ಲ,
ಪ್ರೀತಿ ಆತು, ನಾನು ಆಗ ನನಗೂ ಇರೋಕ್ಕಾಗಲ್ಲ, ನಾನು ವೀತರಾಗಿ ಆಗೇ ಬಿಟ್ಟೆ. ನಿಮಗೂ ಎಲ್ಲ ಆಗಬೇಕಿತ್ತು ವೀತರಾಗದಲ್ಲಿ ರಾಗ, ಆದರೆ ನಿಮ್ಗೆ ಏನಾಗಿತ್ತು, ವಿತ್ತ ರಾಗ ಹೆಚ್ಚಾಗಿಬಿಟ್ಟೈತಿ. ಯಾವ ರಾಗ? ವಿತ್ತ ರಾಗ. ವೀತರಾಗದಲ್ಲಿ ರಾಗ ಆಗಬೇಕಾಗಿತ್ತು, ಅದು ಹೋಗಿ ಏನಾಯ್ತು, ವಿತ್ತ ಇದು ಹೆಚ್ಚಾಗ. ಅದಕ್ಕೆ ನಮ್ಮ ಆಚಾರ್ಯರು ಹೇಳ್ತಾರೆ, ಆ ಜಿನೇಂದ್ರ ಭಗವಂತನ ಭಕ್ತಿ ಮಹಿಮಾ ಎಷ್ಟು ದೊಡ್ಡದೈತೆ ಗೊತ್ತಾ. ಭಗವಂತರಲ್ಲಂತೂ ಅತಿಶಯ ಐತೆ, ಭಕ್ತನ ಭಕ್ತಿಯಲ್ಲಿ ಅಷ್ಟು ಅತಿಶಯ ಐತೆ ಅಂತಂದ್ರೆ, ಆ ಭಕ್ತ ಎಲ್ಲಿ ಸ್ವಾಮಿ ಸಮಂತ್ರ ಭದ್ರ ಆಚಾರ್ಯರು ಎಲ್ಲಿ ನಮಸ್ಕಾರ ಮಾಡ್ತಿದ್ರು ಅಲ್ಲಿ ಚಮತ್ಕಾರ ಆಗ್ತಿತ್ತು. ಏನಾಗ್ತಿತ್ತಂತ, ಎಲ್ಲಿ ನಮಸ್ಕಾರ ಮಾಡ್ತಿದ್ರ ಅಲ್ಲಿ ಚಮತ್ಕಾರ ಆಗ್ತಿತ್ತಂತೆ. ಏನಾಗ್ತಿತ್ತ? ಹೌದು, ನೀವೆಲ್ಲಿ ಚಮತ್ಕಾರ ಆಗ್ತಿತ್ತೋ ಅಲ್ಲಿ ಓಡೋತಿ. ಆ ಭಕ್ತನ ಭಕ್ತಿಗೆ ಅಷ್ಟು ಶಕ್ತಿ ಇತ್ತು. ಸ್ವಾಮಿ ಸಮಂತ್ರ ಭದ್ರ ಆಚಾರ್ಯರು ಎಲ್ಲಿ ನಮಸ್ಕಾರ ಮಾಡಿದ್ರಲ್ಲ ಅಲ್ಲಿ ಚಮತ್ಕಾರ ಆಗ್ತಿತ್ತು. ಅದು ಹೆಂಗೆ ಚಮತ್ಕಾರ ಆಗ್ತಿತ್ತು ಅಂತಂದ್ರೆ ಅವ್ರ ಭಕ್ತಿಗೆ ಶಕ್ತಿ ಇತ್ತು. ನೋಡ್ರಿ, ಕರ್ಮ ಯಾರನ್ನೂ ಬಿಡಲ್ಲ. ಮಾಡಿದ್ದು ನೋ ಮಾರಾಯ, ಇವತ್ತಲ್ಲ ನಾಳೆ ನಾವೇನು ಮಾಡಿದ್ದೀವ ಅದ್ರ ಫಲ ಅಂತೂ ನಮಗೆ ಸಿಗಲ್ಲ. ನೀವು ಬೇಕಾದಾಗಲಿ ಆ ಕರ್ಮದ ಫಲವನ್ನು ಕೂಡ ಭಗವಂತನ ಭಕ್ತಿ, ಅರ್ಹದ ಭಕ್ತಿ ಅಂತಂದರೆ ಪಂಚ ಪರಮೇಶ್ವರಿ ಭಕ್ತಿಯಿಂದ ಆ ಕರ್ಮವನ್ನು ಕ್ಷಯ ಮಾಡಿ ಮಾಡಿ ಒಂದು ಭವಿಷ್ಯಷ್ಟು ತಂದಿಡ್ಬೋದಂತೆ. ಎಂಥ ಕರ್ಮ ಬೇಕಾಗಿರಲಿ, ಅದೇ ನಿತ್ಯಾತ್ವ ಕರ್ಮ 70 ಕೋಟಿ ಸಾಗರ ತಕ್ಕ ಬಂದಾಗ್ತದಂತೆ. ಒಂದು ಸರಿ ನೀವು ಮಿಥ್ಯಾತ್ವ ಕೈ ಮುಗಿದ್ರೆ, ಮಿಥ್ಯಾತ್ವ ಭಾವ ಮಾಡಿದ್ರ 148 ಕರ್ಮ ಪ್ರಕೃತಿಗಳಲ್ಲಿ ಯಾವ ಕರ್ಮ ಪ್ರಕೃತಿಗೂ ಇಷ್ಟು ಇದಿಲ್ಲ. ಏನಿಲ್ಲ, ಇಷ್ಟು ದೊಡ್ಡದಿಲ್ಲ. 70 ಕೋಟಿ ಸಾಗರವನ್ನು 70 ಕೋಟಿ ಸಾಗರದಲ್ಲಿ ಗುಣಿಸಬೇಕಂತ. ಯಾವಾಗ ಗುಣಿಸೋದು? 70 ಕೋಟಿಲೆ 1 ಕೋಟಿ, 1 ಸಾಗರವನ್ನು ಗಿಣಿಸಕ್ಕಾಗಲ್ಲ, ಅದು ಅಸಂಖ್ಯಾತ ಐತಂದ್ರೆ ಅಂಥದ್ದು ಆ ಕರ್ಮನು ಸಮ್ಯಕ್ ದರ್ಶನ ಪಡ್ಕೊಳ್ಳಾಗ ಅಂತ ಕೊಡಿ ತಂದೆ ಸಾಮರ್ಥ್ಯ. ಭಗವಂತನ ಭಕ್ತಿದ ಬಹಳ ದೊಡ್ಡ ಶಕ್ತಿ ಇದೆ. ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಇದ್ರ ಮಹಿಮೆ ಎಂಥದ್ದು, ಏನಿರಬಹುದು. ನಾವು ಅದರ ವಾಸ್ತವದಲ್ಲಿ ನಮ್ಗೆ ಏನಾಗಿದೆ ಅಂದರೆ, ಇಲ್ಲಿ ತನಕ ಭಗವಂತರ ಮಹಿಮೆನೇ ಗೊತ್ತಿಲ್ಲ. ಏನಾಗಿದೆ, ಒಂದು ಜಾಗದಾಗ ಆಚಾರ್ಯ ಭಗವಂತರು ಹೇಳ್ತಾನ, ಏಕೀಭಾವ ಸೂತ್ರದ ರಚನೆ ಮಾಡ್ತಾ ಆಚಾರ್ಯರು ಹೇಳ್ತಾರೆ, ಭಗವಂತ ಅಲ್ಲ ಅವ್ರಿಗೂ ಆಯ್ತು, ಅವರಂತೂ ಮಾಡಿದ್ರು. ಒಬ್ಬರು ಧನಂಜಯ ಕವಿ ಅಂತ ಆಗಿದ್ದಾರೆ, ವಿಷಾಪಾರ ಸೂತ್ರವನ್ನು ರಚನೆ ಮಾಡಿದರು. ಆ ಧನಂಜಯ ಕವಿ ಒಂದಿನ ಮಂದಿರದಲ್ಲಿ ಭಗವಂತರ ಪೂಜೆ ಮಾಡ್ತಾ ಇದ್ದಾರಂತೆ, ಅಭಿಷೇಕ ಪೂಜೆ ಮಾಡ್ತಾ ಇದ್ದಾರೆ. ಅವರ ಒಬ್ಬ ಬಾಲಕ ಸಿಕ್ಕವನಿರ್ಬೋದು, ಬೆಳೆಯಲ್ಲೆಲ್ಲ ಆಡ್ತಾ ಇರ್ಬೋದು, ಅಂಗಳದಲ್ಲೆಲ್ಲ ಒಂದು ಹಾವು ಕಚ್ಚಿಬಿಡ್ತು, ನಾಗರ ಹಾವು. ವಿಷ ಏರಿತು ಅವನಿಗೆ. ಆ ಧನಂಜಯ ಕವಿಗಳ ಶ್ರೀಮತಿ ಧರ್ಮಪತ್ನಿಯವರು ಯಾರನ್ನೋ ಆಳನ್ನು ಸೇವಕನ್ನು ಕಳಿಸ್ಕೊಟ್ರು, ಬಸ್ತಿಗೆ ಮಗುವಿಗೆ ಹಾವು ಕಚ್ಚಿದೆ, ಬೇಗ ಬರೋಕ್ಕೆ ಕೇಳಿಸ್ ಕವಿಗಳಿಗೆ. ಅವನು ಹೋಗಿ ಹೀಗೆ ಹೇಳಿದಾನೆ. ಅವರು ಕೇಳದಿದ್ದಂಗೆ ಮಾಡಿಕೊಂಡು ಪೂಜೆನೇ ಮಾಡ್ತಾಯಿದ್ರು. ಆ ವಿಷ ಎಷ್ಟು ಏರಿಬಿಡ್ತು ಆ ಬಾಲಕನಿಗೆ,
ಎಚ್ಚರ ಇಲ್ಲದೆ ಆಗೋದು. ಅವ್ರು ಏನು ಮಾಡಿಕೊಂಡ್ರು, ಅವ್ರ ಪತ್ನಿ ಧನಂಜಯ ಕವಿಗಳ ಪತ್ನಿ ಇವನು ಎಚ್ಚರ ಇಲ್ಲ ಅಂದರೆ ಇವನ ಜೀವನ ಮುಗಿದು ಹೋಯಿತು ಅಂಥೇಳಿ ಸಿಟ್ಟಿಗೆ ಬಂದು ಧನಂಜಯ ಕವಿಗಳಿಗೆ ಹೇಳಿ ಕಳಿಸಿದ್ರು, ಬಂದಿಲ್ಲ, ಅವ್ರ ಪತಿ ಬಂದಿಲ್ಲ ಅಂತ ಸಿಟ್ಕೊಂಡು ಆ ಮಗುನ ಎಚ್ಚರ ಇಲ್ದಿದ್ದು, ಆ ಬೇವರ್ಷ ಮಗುವನ್ನು ಎಚ್ಚರ ತಪ್ಪು ಹೋಗಿತ್ತು. ಆ ಮಗುವನ್ನು ಎತ್ಕೊಂಡು ಬಂದು ಮಂದಿರದ ಮುಂದೆ ಹಾಕಿ, ನಿನಗಿನ್ನೂ ನಿಮಗಿನ್ನೂ ಭಗವಂತನ ಪೂಜೆನೇ ಬೇಕನ್ನೋ, ಇಷ್ಟು ಹಾವು ಕಚ್ಚಿ ವಿಷ ಏರಿ ತೀರ್ಕೊಂಡನು ಅಂಥೇಳಿ ಆ ಬಾಲಕನಲ್ಲಿ ಹಾಕಿ ಹೋಗ್ಬಿಟ್ರು. ಅಂದರೂ ಇವರು ಭಗವಂತನ ಪೂಜೆನೇ ಮಾಡ್ತಾ ಇದ್ದಾರೆ. ಯಾರು? ಧನಂಜಯ ಕವಿಗಳು ಭಗವಂತನ ಪೂಜೆನೇ ಮಾಡೋದ್ರಲ್ಲಾಗಿದಾರ, ತಲ್ಲೀನರಾಗಿದಾರ. ಆವಾಗೆಲ್ಲ ಪೂಜೆ ಮುಗಿದ ಮೇಲೆ ಒಂದು ಸರಿ ಹೇಳ್ತಾರೆ, ಪ್ರಭು ಇವರೆಲ್ಲ ನಿಮ್ಮ ಭಕ್ತರೆಲ್ಲ ಏನಿದಾರಲ್ಲ, ಇವರೆಲ್ಲ ನಿಜವಾದ ಭಕ್ತರಲ್ಲ, ಏನಲ್ಲ, ಇವರೆಲ್ಲ ಡ್ರಾಮಾ ಮಾಡಕ್ಕೆ ಬಂದಾರ ಅಂತಂದ್ರು. ಏನ? ಇವರೆಲ್ಲ ಡ್ರಾಮಾ ಮಾಡೋರಷ್ಟೇ, ಇವರೆಲ್ಲ ಏನು ನಾಟಕ ಮಾಡಕ್ಕೆ ಬಂದಾರ, ಸರಿಯಾದ ಭಕ್ತರು ಅಲ್ಲ ಇವರು ಒಬ್ಬರು ಅಂತ. ಯಾರು? ಧನಂಜಯ ಪ್ರಭು ತಮ್ಮ ಭಕ್ತಿ ಮಾಡಿದರೆ ಈ ಹಾವಿನ ದಿವಸ ಏನು ಮಾಡ್ತದೆ ಬಿಡ್ರಿ, ನಾವು ಈ ಸಂಸಾರ ಸಾಗರದಿಂದಲೇ ಪಾರಾಗಿ ಮೋಕ್ಷಕ್ಕೆ ಹೋಗ್ತೀವಿ, ಇವ್ರದ್ದೆಲ್ಲ ಭಕ್ತಿ ಏನೂ ಇಲ್ಲ. ಆಮೇಲೆ ಕೈ ಮುಕ್ಕೊಂಡು ಪ್ರಭುಗೆ ವಿಷಾಪಾರ ಸೂತ್ರವನ್ನು ರಚನೆ ಮಾಡಿ ಸ್ತುತಿ ಮಾಡಿದ್ರು. ಪ್ರಭುಗಳ ಯಾವಾಗ ಅವ್ರು ಸ್ತುತಿ ಮಾಡ್ತಾ ಹೋದ್ರೆ ಆ ವಿಷ ಇಳಿದು ಹೊತ್ತು ಆ ಬಾಲಕ್ಕೆ ಎತ್ಕೊತ ಎಚ್ಚರ ತಪ್ಪಿತ್ತು, ಆ ವಿಷ ಇಳಿದು ಹೊತ್ತು ಮತ್ತು ಅವನು ಎದ್ದು ಕೂತ್ಕೊಂಡ. ಇಂಥ ಸಾಮರ್ಥ್ಯ ಭಗವಂತನ ಭಕ್ತಿಯಲ್ಲಿ ಐತೆ. ಭಗವಂತನ ಮಹಿಮೆ ಆದ ಶಾಸ್ತ್ರದಲ್ಲಿ ನಾವು ಕೇಳಿದ್ದೆವು. ಈಗ ಸತ್ಯ ನಡೆದ ಘಟನೆ. ನಾನು 2015ರಲ್ಲಿ ನರಸಿಂಹಪುರಕ್ಕೆ ಹೋಗಿದ್ದೆ. ಮಧ್ಯಪ್ರದೇಶ ನರಸಿಂಹಪುರ ಜಿಲ್ಲೆ ಇದೆ. ಜಬಲ್ಪುರ ವರ್ಷಾಯೋಗ ಮುಗಿಸ್ಕೊಂಡು ಆಚಾರ್ಯ ಭಗವಂತ ದರ್ಶನ ಮಾಡಿಕೊಂಡು ಜಬಲ್ಪುರ ವರ್ಷಾಯೋಗ ಮುಗಿಸ್ಕೊಂಡು ಅಲ್ಲಿ ಬಂದಿದ್ದೆ ಹೇಳಿದರು. ಅದಕ್ಕಿಂತ ಮೊದಲೇ ಅಲ್ಲಿ ನರಸಿಂಹಪುರದಲ್ಲಿ ಒಬ್ಬ ಯುವಕರಿಗೆ ಲಂಗ್ಸ್ ಕ್ಯಾನ್ಸರ್ ಆಗಿತ್ತಂತೆ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಆಗಿತ್ತು. ಗೊತ್ತಾಗೋದು ತಡವಾಯಿತು. ಆವಾಗ ಅವ್ರು ಏನು ಮಾಡಿದ್ರು, ನಾಗ್ಪುರಕ್ಕೆ ಕರ್ಕೊಂಡು ಹೋದ್ರು. ಅವ್ರಂದ್ರೆ ಇದು ಕೊನೆ ಹಂತಕ್ಕೆ ಬಂದೈತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಬಾಗಿಲು ಹಾಕಿದ ಮೇಲೆ ಆವಾಗ ನಾಗ್ಪುರದಾಗ ಹೇಳಿದಂತೆ ಇದಕ್ಕೆ ಏನು ಮಾಡೋಕ್ಕಾಗಲ್ಲ, ನೀವು ಬೇಕಂತಂದರೆ ಬೊಂಬೈ ಕರ್ಕೊಂಡು ಹೋಗ್ಬೋದು, ನಿಮ್ಗೆ ಇಷ್ಟ. ಅಲ್ಲಿ ಕರ್ಕೊಂಡು ಹೋದ್ರು, ಅಲ್ಲೂ ಹಿಂಗೆ ಅಂದ್ರೆ ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ, ಇದು ಕೊನೆ ಹಂತಕ್ಕೆ ಬಂದತ್ತೆ ಅಂತ ಅನ್ಬಂತೆ. ಮನೆಗೆ ಹೋದಾಗ ಅಲ್ಲಿ ಯಾಕೋ ಮಾತಾಜಿಯರದು ವರ್ಷಾಯೋಗ ನಡೀತಾ ಇತ್ತು. ಅವ್ರೇನಂದ್ರಂತೆ ಇಲ್ಲೇ ವರ್ಷಾಯೋಗನ ಬೇಸಿಗೆ ಒಟ್ಟು ಇದ್ರೆ ಇಲ್ಲೇ ಪಕ್ಕದಲ್ಲಿ ಆಚಾರ್ಯ ಭಗವಂತರ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಅಲ್ಲಿ ದರ್ಶನ ಮಾಡೋಕ್ಕಂತ ಹೋದಾಗೆಲ್ಲ ಹೇಳಿದರೆ ಹೀಗಾಗಿದೆ ಅಂತ. ಆಚಾರ್ಯ ಭಗವಂತರದ್ದು ಏನೋ ಇದ್ದಿರ್ಬೋದು, ಹೀಗೆ ಹೋಗ್ತಾನಂತ ಅಂದಾಗ ಏನಾದರೂ ಒಂದು ನಿಯಮ ತೊಗೊಂಡು ಹೋದ್ರೆ ಮುಂದಿನ ಜನ್ಮನಾದರೂ ಒಳ್ಳೆಯದಾಗಬಹುದು ಅಂಥೇಳಿ ಆಚಾರ್ಯ ಭಗವಂತರು ಏನು ಹೇಳಿದ್ರಂತ ಗೊತ್ತಾ, 4 ಪ್ರಕಾರದ ಆಹಾರವನ್ನು ನೀರಿನ ತಕ್ಕ ಕತ್ಲೆ ಆಗೋದಕ್ಕಿದ್ರೆ ಮೊದಲೇ ಬಿಟ್ಬಿಡ್ರಿ, ಕತ್ಲೆ ಬೆಳಗಾದ್ಮೇಲೆ ತಗೊಳ್ರಿ ಅಂತ ಅಂದ. ಆವಾಗ ಅವ್ರಂತೆ ನಮ್ಗೆ ಆಗಲ್ಲ ಮಾಡೋದಿಲ್ಲ, ನಮಗೆ ಔಷಧಿ ತಗೋಬೇಕಾಗ್ತದೆ ಅಂತ ಅಂದ್ರೆ ಏನು ತಗೊಳ್ಳೋದೈತೆ, ಸೂರ್ಯಾಸ್ತದಕ್ಕಿಂತ 2 ಗಂಟೆ ಮೊದಲೇ
ಸೂರ್ಯೋದಯದ ನಂತರ 2 ಗಂಟೆ ನಂತರ ತಗೊಳ್ಳೋದು ಅಂತ ಅಂದ್ರೆ ಆಯಿತು ಅಂತ ನೇಮ ತಗೊಂಡು ಬಂದರು. ನೇಮ ತಗೊಂಡು ಬಂದು 2018 ನಾನು ಇಲ್ಲಿಂದ ಹೋಗಿ ಮಜ್ಗಾಂವ್ ವರ್ಷಾಯೋಗ ಮುಗಿಸ್ಕೊಂಡು ಬೆಳಗಾವದಲ್ಲಿ ಹಿಂದುವಾಡಿಲಿದ್ದೆ. ಆಚಾರ್ಯ ಭಗವಂತರು ನವೆಂಬರ್ ಎಷ್ಟೋ ತಾರೀಕಿಗೆ ಅಲ್ಲಿ ಲಲಿತಪುರದಲ್ಲಿ ಪಂಚಕಲ್ಯಾಣ ಆಗ್ತಾಯಿತ್ತು. 10 ಜನಿಗೆ ಮುನಿ ದೀಕ್ಷಾ ಕೊಟ್ಟರು. ನಾನು ಅಲ್ಲಿ ಒಬ್ಬರ ಮನೆಗೆ ನೋಡೋಣ ಅಂತ ಅಲ್ಲಿ ಹೋದೆ. ಅಲ್ಲಿ ಮಂದಿರದಾಗ ಕೆಲಸ ಇತ್ತು, ಅಲ್ಲಿ ಇದಕ್ಕೆಲ್ಲ ಜಾಗನೂ ಇಲ್ಲ, ಸಂಕಲ್ಪ ಅದಕ್ಕೆ ಹೋಗೋಕ್ಕೆ ಅಲ್ಲಿ ಹೋದವು ಅವ್ರ ಮನೇಲಿ. ಅಲ್ಲೇ ನೋಡೋಣ ಅಂತ ಹೋದವು. ಅಲ್ಲಿ ನೋಡಿದ್ರೆ ಅವರೇ ಸ್ವತಃ ಹೇಳಿದರು, ಅವ್ರು ನೋಡ್ರಿ. ಆಮೇಲೆ ಬ್ರಹ್ಮಚಾರಿ ವ್ರತ ತಗೊಂಡು 2018 10 ಜನ ಮುನಿ ದೀಕ್ಷೆ ತಗೊಂಡಿದ್ರಾಗ ಅವರು ಕೂಡ ಮುನಿ ದೀಕ್ಷೆ ತಗೊಂಡ್ರು. ಅವರೇ ಸ್ವತಃ ಹೇಳ್ತಿದ್ರು ತಗೊಳ್ಳೋದು. ಆ ಬ್ರಹ್ಮಚಾರಿಗಳು ಮೊದಲೇ ಭಾವನಾ ವ್ಯಕ್ತ ಮಾಡಿದ್ರು, ದೀಕ್ಷಕ್ಕಿಂತ ಮೊದಲೇ ಮೇ ಕ್ಯಾನ್ಸರ್ ವಾಲತ ಆಚಾರ್ಯ ಭಗವನ್ನೇ ಮುಜೆ ಕೇಸರ್ ವಾಲ ಬನೆ. ಎಲ್ಲ ಮೆಡಿಕಲ್ ಸೈನ್ಸ್ನಾಗ ಹೇಳ್ತಾರಂತ ಇದು ಹುಷಾರಾತ್ ಹೇಗೆ. ಅದೇ ಕ್ಯಾನ್ಸರ್ ಆಗಿತ್ತು. ನಿಮ್ಮ ಕರ್ನಾಟಕದವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರಲ್ಲ ಅನಂತಕುಮಾರ್, 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಂತೆ. ಅಮೇರಿಕಕ್ಕೆಲ್ಲ ಹೋಗಿ ಬಂದರು, ಬದುಕಲ್ಲ. ಆದರೆ ಇದು ಹೆಂಗೆ ಹುಷಾರಾತು, ಹೇಗೆ ಹುಷಾರಾದ, ಹೇಗೆ ಈ ರೋಗ ಪೂರ್ಣ ನಿವಾರಣೆ ಆಗಿ ಈ ಮುನಿ ದೀಕ್ಷೆ ತಗೊಂಡಾರ ನೋಡ್ರಿ. ನಿರಾಶ್ರವ ಸಾಗರ್ ಅಂತೇಳಿ ಪೂಜ್ಯ ಸಮಯ ಸಾಗರ್ಜಿ ಮಹಾರಾಜರ ಜೊತೆಗೆ ಮುನಿಗಳ ಧರ್ಮದ ಮಹಿಮೆ, ವ್ರತ ನಿಯಮಗಳ ಮಹಿಮೆ ಸಾಮಾನ್ಯ ಇಲ್ಲ. ನಮಗೇನಾಗಿದೆ ಅಂದರೆ ವಾಸ್ತವವಾಗಿ ಆ ಭಗವಂತನ ಮಹಿಮೆನೇ ನಮ್ಗೆ ಗೊತ್ತಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ವಾಸ್ತವದಲ್ಲಿ ನಮ್ಗೆ ಏನೂ ಇಲ್ಲ. ಅಲ್ಲಿ ಮರಾಠಿಲಿ ಒಂದು ಹೇಳ್ತಾರೆ, ಆವಡನೆ ಅಂತೂ ಸವರ್ಣೆ ಅಂದ್ರೆ ನಮ್ಗೆ ಅದ್ರ ಕಡೆ ಆಸಕ್ತಿನೇ ಇಲ್ಲ, ಅಂದ್ರೆ ನಮಗೆ ಪುರುಸೊತ್ತಿಲ್ಲ, ಸಮಯ ಇಲ್ಲ. ಆ ಮಹಿಮೆಯನ್ನು ನಾವು ಅರ್ಥ ಮಾಡ್ಕೊಂಡು ಹೋದ್ರೆ ಧರ್ಮದ ಮಹಿಮೆ ಇಲ್ಲೇ 2022 ಸಮ್ಯಕ್ ಸಾಗರ್ ಮಹಾರಾಜರು ಚಾತುರ್ಮಾಸ ಮಾಡಿದಾಗ ಒಂದು 25-30 ಜನ ಬ್ರಹ್ಮಚಾರಿಗಳು ಬಂದಿದ್ರಲ್ಲ, ಭಾಳಷ್ಟು ಜನರಿಗೆಲ್ಲ ದೀಕ್ಷೆ ಆಯ್ತು. ಅದೇ 2022 ಡಿಸೆಂಬರ್ 30ನೇ ತಾರೀಕು ಅವರಿಗೆ 21 ಜನಿಗೆ ಕ್ಷುಲ್ಲಕ ದೀಕ್ಷೆ ಕೊಟ್ಟರು. ಅವರು ಮಹಾವೀರ್ ಭಯ್ಯ ಇದ್ರಲ್ಲ, ಅಷ್ಟಿಗೆ ಮಹಾವೀರ ಆಚಾರ್ಯ ಗುರು ಬಾಲ್ಯಾವಸ್ಥದ ದೊಡ್ಡ ಅಣ್ಣನವರು ವಿದ್ಯಾಧರದ, ಅವರಿಗೂ ಕೂಡ ಅವರು ಅವತ್ತೇ ಮುನಿ ದೀಕ್ಷೆ ಕೊಟ್ಟರು. ಡಿಸೆಂಬರ್ 30ಕ್ಕೆ ಸಿರ್ಪುರದಲ್ಲಿ. ಆವಾಗ ಅವರಲ್ಲಿ ಎಷ್ಟು ಅದ್ರಾಗ ಅವ್ರು CP ಭಯ್ಯ ಅಂತ ಇದ್ರು, ಅವರು ವಿದೇಶಕ್ಕೆ ಹೋಗಿದ್ದಾರೆ. ಅಲ್ಲಿ ಬಾವಿ ನೀರು ಇಲ್ಲ, ಆ ಪ್ರತಿಮಾ ತಗೊಂಡಿಲ್ಲ, ಬಾವಿ ನೀರು ಇಲ್ಲ, ಯಾವ ನೀರು ಇಲ್ಲ. ಎಲ್ಲೋ ಹೋಗಿ ದೂರದಿಂದ ಹಿಂಗೆ ಗುಡ್ದಾಗ ಕರ್ಕೊಂಡು ಬರೋ ನೀರು ತೊಗೊಂಡು ಬಂದ್ಕೊಂಡು ಎಷ್ಟೋ ತಿಂಗಳಿದ್ದಾಗ ಅದನ್ನಷ್ಟು ದಿನ ಅದನ್ನೇ ಉಪಯೋಗ ಮಾಡ್ಕೊಂಡು. ನಮಗೆ ಇಚ್ಛಾಶಕ್ತಿ, ನಮಗಾದ ಪವಿತ್ರತೆ, ಆ ಭಗವಂತನ ಮಹಿಮೆ ನಾವೇನು ಸಾಮಾನ್ಯ ಅಂತ ತಿಳಿಬೇಡ್ರಿ ನೀವು. ಏನು ಈಗೆಲ್ಲ ಮೊದಲೆಲ್ಲ ಎಷ್ಟೋ ತಕ್ಕ ಮನ್ಕೊಳ್ತೀವಿ. ಇವ್ರು ಒಂದು ಸ್ನಾನ ಮಾಡೋದ್ರೊಳಗೆ ಭಗವಂತನ ಪೂಜೆನೂ ಮಾಡ್ಬೋದು, ಅಭಿಷೇಕನೂ ಮಾಡ್ಬೋದು. ಇವ್ರಿಗೆ ಒಂದು ಸ್ನಾನ ಮಾಡೋಕ್ಕೆ ಒಂದು 200-300 ಲೀಟ್ರ್ ನೀರು ಬೇಕು. ಬೆಳಗ್ಗೆ ಎದ್ದರ ಅದೆಷ್ಟು ಏನು ಮಾಡ್ತೀವಿ, ಚರ್ಮ ತೊಳೆದು ಕರ್ಮ ತೊಳಿತದನ, ಸ್ನಾನ ಮಾಡಬೇಕು, ಮಾಡ್ರಲ್ಲ. ಅದಕ್ಕೆ ಮಹಿಮೆಯನ್ನು ತಿಳ್ಕೊಳ್ಬೇಕು. ಅದಕ್ಕೆ ಇವತ್ತು ಅರಹತ್ ಭಕ್ತಿ ಅಂತಕ್ಕಂಥದ್ದು ಷೋಡಶಕಾರಣ ಭಾವನೆಯಲ್ಲಿ ಅರಹಂತ ಭಗವಂತರ ಭಕ್ತಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಇದರಿಂದಲೂ ತೀರ್ಥಂಕರ ಪ್ರಕೃತಿ ಬಂದಾಗ್ತದೆ. ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲದಲ್ಲೇ ತೀರ್ಥಂಕರ ಪ್ರಕೃತಿ ಬಂದಾಗ್ತದೆ. ಎಲ್ಲಿ ಅವ್ರು ತಲೆ ಮೇಲೆ ಕೂತ್ರಲ್ಲ, ಪಾದ ಮೂಲದಲ್ಲಿ ಶರಣ. ಇದೇ ಅನಂತ ಭಕ್ತಿ. ಕೇವಲಿ ಅಂದ್ರೆ ಅನಂತ ಭಗವಂತರು, ಶ್ರುತ ಕೇವಲಿ. ಅದರಲ್ಲೂ ವಿಶೇಷವಾಗಿ ಆಗೋದೇನಿದೆಯಲ್ಲ ಅದು
ತೀರ್ಥಂಕರ ಪಾದ ಮೂಲದಲ್ಲೇ ತೀರ್ಥಂಕರ ಪ್ರಕೃತಿ ಬದಲಾಗ್ತದೆ. ಅವ್ರ ಶರಣದಲ್ಲಿ ಬರೋದು ಇದೇ ಅರ್ಹತ್ ಭಕ್ತಿ. ಹಾಗೆ ಅರ್ಹತ್ ಭಕ್ತಿ ಅಂತಕ್ಕಂಥದ್ದು ಇವತ್ತು ಷೋಡಶಕಾಲ ಭಾವನೆಯಲ್ಲಿ ಅರ್ಹತ್ ಭಕ್ತಿ ಅಂತಕ್ಕಂಥದ್ದು ಎಷ್ಟು 10ನೇದ ಅರ್ಥ 11ನೇ ನೋಡ್ರಿ. ಆದರೆ ಈ ಭಕ್ತಿಯಾತು ದಶಲಕ್ಷಣ ಮಹಾಪರ್ವದಲ್ಲಿ ಇವತ್ತು 6ನೆಯ ಉತ್ತಮ ಸಂಯಮ ಧರ್ಮ, ಉತ್ತಮ ಕ್ಷಮ ಮಾರ್ದವ ಆರ್ಜವ ಶೋಚ ಸತ್ಯ ಸಂಯಮ. ಸಂಯಮ ಅಂತಕ್ಕಂಥದ್ದು ಯಾವುದಕ್ಕಂತಾರೆ ಗೊತ್ತಾ? 2 ಪ್ರಕಾರ ಸಂಯಮಗಳು. ಒಂದು ಇಂದ್ರಿಯ ಸಂಯಮ, ಇನ್ನೊಂದು ಪ್ರಾಣಿ ಸಂಯಮ. ಇಂದ್ರಿಯ ಸಂಯಮ ಅಂದರೆ ತನ್ನೆಲ್ಲ ಇಂದ್ರಿಯಗಳನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ತಾನೆ. ಒಂದೊಂದು ಇಂದ್ರಿಯ ಅಧೀನರಾದಂಥ ಜೀವಿಗಳು ಎಷ್ಟೆಷ್ಟು ದುಃಖವನ್ನು ಅನುಭವಿಸಿದ್ರು ಅಂತಕ್ಕಂಥದ್ದನ್ನು ಕಲ್ಪನೆ ಮಾಡೋಕ್ಕಾಗಿಲ್ಲ. ನಾವು ಒಂದು ವೇಳೆ 5 ಇಂದ್ರಿಯ ಮನದ ಗುಲಾಮರಾದೆವು ಅಂತಂದ್ರೆ ನಮ್ಮದು ಗತಿ ಏನಾಗ್ಬೇಕ್ರಿ? ವಿಚಾರ ಮಾಡಿ ನೋಡ್ರಿ. 5 ಇಂದ್ರಿಯಗಳ ನಾವು ಗುಲಾಮರಾಗಿದ್ದೀವಿ. ಆ ಇಂದ್ರಿಯಗಳು, ಆ ಮನಸ್ಸು, ನಮ್ಮ ಆಳು ಮಕ್ಕಳಿದ್ರು, ಸೇವಕರಿದ್ರು. ನೀವು ಅವ್ರನ್ನ ಸೇವೆ ಮಾಡ್ತೀವಿ ಅಂತಂದ್ರೆ ಆಚಾರ್ಯ ಭಗವಂತರು ಜಾಗದಾಗ ಹೇಳ್ತಾರ, ತುಮ್ ಕೈಸೆ ಪಾಗಲು, ನೀವು ಹೇಗೆ ಹುಚ್ಚರಾದ್ರಿ ಅಂತ ಕೇಳಿದ್ರು. ಅಲ್ಲ, ಆ ಇಂದ್ರಿಯಗಳ ಸೇವೆ ಮಾಡ್ತೀರಿ, ಅವರು ನಿಮ್ಮ ಸೇವಕರೇ, ನೀವು ಅವರನ್ನು ದುಡಿಸ್ಕೊಳ್ಬೇಕಾಗಿತ್ತ. ಅದರ ಬದಲಿಗೆ ನೀವು ಅವ್ರು ಹೇಳ್ದಂಗೆ ಕೇಳ್ತೀರಿ ಅಂತಂದ್ರೆ ನಾವೇನು ಬುದ್ಧಿವಂತ? ಆ 5 ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು, ನಿಯಂತ್ರಣದಲ್ಲಿಡೋದು, ಮತ್ತು ಇನ್ನೊಂದು ಪ್ರಾಣಿ ಸಂಯಮ ಅಂತ ಹೇಳ್ತಾರೆ. ಪ್ರಾಣಿ ಸಂಯಮ ಅಂತಂದರೆ 6 ಕಾಯ ಜೀವಿಗಳಾದವು: ಪೃಥ್ವಿ, ಜಲ, ಅಗ್ನಿ, ವಾಯು, ವನಸ್ಪತಿ. ರಸಕಾಯ ಅಂತಕ್ಕಂಥ 2 ಇಂದ್ರಿಯಿಂದ ಪಂಚೇಂದ್ರಿಯ ತಕ್ಕ ಎಲ್ಲ ಮನುಷ್ಯ, ದೇವ, ನಾರಕಿ, ಇವೆಲ್ಲ ಪಶು ಪಕ್ಷಿ, ಇವೆಲ್ಲ 2 ಇಂದ್ರಿಯಿಂದ ಎರೆಹುಳ, ಇವೆಲ್ಲ ಇರುವೆ, ತಿಗಣೆ, ದುಂಬೆ, 4 ಇಂದ್ರಿಯ ಇವೆಲ್ಲ ವಿಕಲತ್ರ ಜೀವಿ. ಇವೆಲ್ಲ ಜೀವಿಗಳನ್ನು ಕೃತಕಾರಿತ ಅನುಮೋದನೆಯಿಂದ, ಯಾರಿಂದ? ನಾನು ಮಾಡಂಗಿಲ್ಲ, ಬೇರೆ ಕಡೆಯಿಂದನೂ ಇದನ್ನ ವಿರಾಧನೆಯನ್ನು ಮಾಡಲ್ಲ ಅಂತಕ್ಕಂಥ ಸಂಕಲ್ಪ ಪೂರ್ವಕವಾಗಿ. ಈಗ ಎಷ್ಟೋ ಜನ ಅಂತಾರೆ ಸಾಧುಗಳು, ನಮಗೇನು